ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನೋಡಿ, ಈ ಸ್ಲೀವ್ ಬುಟ್ಟ ಡಿಸೈನ್ಸ್ನ ನಾನಿಲ್ಲಿ ಯಾವ ರೀತಿ ಮಾಡ್ತೀನಿ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ತುಂಬ ದಿನಗಳಾಯಿತು ನಾನು ಯಾವುದೇ ರೀತಿ ವೀಡಿಯೋಸ್ನ ಹಾಕಿಲ್ಲ. ಇಲ್ಲ ಅಂತಂದ್ರೂ ಒಂದು 4 ಮಂತ್ ಆಗ್ತಾ ಬಂತು. ಯೂಟ್ಯೂಬ್ನಲ್ಲಿ ಯಾವುದೇ ರೀತಿ ವೀಡಿಯೋ ಅಪ್ಲೋಡ್ ಮಾಡೋದಕ್ಕಾಗಲಿಲ್ಲ. ಬಟ್ ಸ್ಟೂಡೆಂಟ್ ವರ್ಕು, ಆನ್ಲೈನ್ ಕ್ಲಾಸ್ ಸ್ಟೂಡೆಂಟು, ಆಫ್ಲೈನ್ ಕ್ಲಾಸ್ ಸ್ಟೂಡೆಂಟ್ದು ವರ್ಕೆಲ್ಲ ಯಾವ್ಯಾವ ರೀತಿ ಇದೆ ಅಂತ ಹೇಳಿ ನಾನು ಇನ್ಸ್ಟಾಗ್ರಾಮ್ನಲ್ಲಿ ಅಪ್ಡೇಟ್ ಮಾಡ್ತಾ ಬಂದಿದ್ದೀನಿ. ಹಾಗೆ ಒಂದಷ್ಟು ಯೂಟ್ಯೂಬ್ನಲ್ಲಿ ಸಹ ಆಫ್ಲೈನ್ ಕ್ಲಾಸಸ್ದು ಸ್ಟೂಡೆಂಟ್ ಮಾಡ್ತಿರುವಂಥ ವರ್ಕ್ದು ಒಂದಷ್ಟು ವೀಡಿಯೋಸ್ ಇದೆ, ಬೇಕಿದ್ದರೆ ಚೆಕ್ ಮಾಡ್ಬೋದು. ಏನಕ್ಕೆ ನಾನು ಆನ್ಲೈನ್ ಕ್ಲಾಸಸ್ ಸ್ಟೂಡೆಂಟ್ ವರ್ಕ್ನ ನಾನು ಯೂಟ್ಯೂಬ್ನಲ್ಲಿ ಅಪ್ಡೇಟ್ ಮಾಡಲ್ಲ ಅಂತ ಅಂದರೆ, ಕೆಲವೊಂದಷ್ಟು ಪ್ರಾಬ್ಲಮ್ಗಳಾಗುತ್ತೆ. ಅದೇನಂತ ಅಂದರೆ, ಈಗ ಸ್ಟೂಡೆಂಟು ಕಲರ್ ಕಾಂಬಿನೇಷನ್ ಚೆನ್ನಾಗಿ ಕಾಣಲಿ ಅಂತನೋ ಅಥವಾ ವೀಡಿಯೋ ಕ್ಲಾರಿಟಿ ಚೆನ್ನಾಗಿ ಕಾಣಲಿ ಅಂತನೋ ಈಗ ಇನ್ಸ್ಟಾಗ್ರಾಮ್ ಕ್ಯಾಮ್ರಾ ಎಲ್ಲ ಯೂಸ್ ಮಾಡಿಕೊಂಡು ಫೋಟೋ ಕ್ಲಿಕ್ ಮಾಡೋದು, ವೀಡಿಯೋ ಮಾಡ್ಕೊಂಡಿರೋದಾದರೆ ನನಗೆ ಶೇರ್ ಮಾಡ್ತಾರಲ್ವ, ಅದನ್ನೇ ನಾನು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿದ್ರೆ ಅದು ಕಾಪಿರೈಟ್ ಇಶ್ಯೂ ಆಗಿ ನನಗೆ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಆನ್ಲೈನ್ ಕ್ಲಾಸ್ ಸ್ಟೂಡೆಂಟ್ದು ನಾನು ಯಾವುದೇ ರೀತಿ ವೀಡಿಯೋಸ್ ಆಗಲಿ ಅಥವಾ ಫೋಟೋ ಆಗಲಿ ಯೂಟ್ಯೂಬ್ನಲ್ಲಿ ಹಾಕಲ್ಲ. ನೀವೇನೇ ಇದ್ರೂ ಆನ್ಲೈನ್ ಕ್ಲಾಸ್ ಸ್ಟೂಡೆಂಟು ಸಹ ತುಂಬ ಅಂದರೆ ತುಂಬ ಚೆನ್ನಾಗಿ ವರ್ಕ್ನ ಮಾಡ್ತಿದ್ದಾರೆ. ಅದರಲ್ಲೂ ಆಫ್ಲೈನ್ ಸ್ಟೂಡೆಂಟ್ಗಿಂತನೂ ಕೆಲವೊಬ್ಬರು ಸ್ಟೂಡೆಂಟ್ಗಿಂತನೂ ತುಂಬ ಚೆನ್ನಾಗಿ ವರ್ಕ್ ಮಾಡ್ತಿದ್ದಾರೆ. ಅದರಲ್ಲಿ ರಂಜಿತಾ ಅಂತ ಹೇಳಿ ದಾವಣಗೆರೆ ಅನಿಸುತ್ತೆ, ಅವರು ನನ್ನ ಸ್ಟೂಡೆಂಟ್ ಆಗಿರ್ತಾರೆ, ಆನ್ಲೈನ್ ಕ್ಲಾಸ್ ಸ್ಟೂಡೆಂಟ್ ಆಗಿರ್ತಾರೆ. ಬಟ್ ಇವಾಗ ಅವ್ರದ್ದು ಕ್ಲಾಸಸ್ ಎಲ್ಲ ಮೋಸ್ಟ್ಲಿ ಆಗಸ್ಟ್ ಬ್ಯಾಚೋ ಏನೋ ಅನಿಸುತ್ತೆ ಅವ್ರದ್ದು. ಇವಾಗ ಅವರು ಬೇರೆ ಕಡೆ ಎಂಬ್ರಾಯ್ಡ್ರಿ ಹೇಳ್ಕೊಡೋದಕ್ಕೆ ಹೋಗ್ತಿದ್ದಾರೆ. ಬಟ್ ಆ ರೀತಿ ಎಲ್ಲ ಕೇಳಿದಾಗ ನಾನು ಬೇರೆ ಕಡೆ ಹೋಗ್ತಾ ಇದ್ದೀನಿ, ಎಷ್ಟು ಅಮೌಂಟ್ ತೊಗೋಬೋದು ಏನು ಅಂತ ಹೇಳಿ ವಿಚಾರಿಸಿದ್ರು. ಬಟ್ ಆ ರೀತಿ ಎಲ್ಲ ಕೇಳಿದಾಗ ನಂಗೆ ತುಂಬಾ ಖುಷಿಯಾಗುತ್ತೆ. ನನ್ನ ಸ್ಟೂಡೆಂಟು ಬೇರೆ ಕಡೆ ಹೋಗಿ ಟೀಚ್ ಮಾಡ್ತಿದ್ದಾರಲ್ವ ಅಂತ ಹೇಳಿ ತುಂಬ ಅಂದರೆ ತುಂಬಾ ಪ್ರೌಡ್ ಫೀಲ್ ಇದೆ, ಆಯಿತಾ. ಅದಕ್ಕೋಸ್ಕರ ಯಾರಿಗಾದರೂ ಆನ್ಲೈನ್ ಕ್ಲಾಸ್ ಅಥವಾ ಆಫ್ಲೈನ್ ಕ್ಲಾಸ್ ಬೇಕು ಅಂತ ಅಂದರೆ ಸ್ಕ್ರೀನ್ ಮೇಲೆ ಬರ್ತಿರೋವಂಥ ನಂಬರ್ಗೆ ಕಾಲ್ ಅಥವಾ ವಾಟ್ಸಪ್ ಮಾಡಿ ಡೀಟೇಲ್ಸ್ ತಿಳ್ಕೊಳ್ಬೋದು. ಹಾಗೆ ಟ್ರೇಸಿಂಗ್ ತುಂಬ ಜನ ಏನು ಹೇಳ್ತಾರೆ, ನಮಗೆ ಟ್ರೇಸ್ ಮಾಡ್ಕೊಳ್ಳೋದಕ್ಕೆ ಬರಲ್ಲ, ನೆಕ್ ಡಿಸೈನ್ ಎಲ್ಲ ಎಷ್ಟು ವಿಡ್ತ್ ಎಷ್ಟು ಡೀಪ್ಗೆ ತೊಗೊಳ್ಬೇಕು ಅಂತ ಹೇಳಿ ಗೊತ್ತಾಗಲ್ಲ ಅಂತ ಹೇಳ್ತಾರಲ್ವ, ಆ ರೀತಿಯವ್ರಿಗೂ ಸಹ ನನ್ನ ಹತ್ರ ಡಿಸೈನ್ಸ್ದು ಟ್ರೇಸಿಂಗ್ ಶೀಟ್ಗಳು ಸಿಗುತ್ತೆ. ನೀವು ಅದನ್ನು ಸಹ ಪರ್ಚೇಸ್ ಮಾಡ್ಬೋದಾಗಿರುತ್ತೆ. ಸ್ಕ್ರೀನ್ ಮೇಲೆ ಬರ್ತಿರುವಂಥ ನಂಬರ್ಗೆ ಕಾಲ್ ಅಥವಾ ವಾಟ್ಸಪ್ ಮಾಡಿ ಅದರ ಕ್ಲಾಸಸ್ ಬಗ್ಗೆ ಆಗಿರ್ಬೋದು, ಡೀಟೇಲ್ಸ್ ಮತ್ತು ಡಿಸೈನ್ ಬಗ್ಗೆ ಆಗಿರ್ಬೋದು ಡೀಟೇಲ್ಸ್ ಕಲೆಕ್ಟ್ ಮಾಡ್ಕೊಳ್ಬೋದು. ಓಕೆನಾ. ನಾನಿಲ್ಲಿ ತುಂಬ ಅಂದರೆ ತುಂಬ ಸಿಂಪಲ್ ಡಿಸೈನ್ಸ್ನೇ ಹಾಕ್ತಿದ್ದೀನಿ. ಇದು ನನ್ನ ಇವಾಗ ಸ್ಟಾರ್ಟ್ ಮಾಡಿರೋಂಥ ಫಸ್ಟ್ ವಿಡಿಯೋ ಆಗಿರುತ್ತೆ. ತುಂಬ ಚಿಕ್ಕ ವಿಡಿಯೋದಲ್ಲೇ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಬಟ್ ಇನ್ನು ಮುಂದೆ ಅಂತೂ ತುಂಬ ಒಳ್ಳೊಳ್ಳೆ ವೀಡಿಯೋಸ್ನ ಹಾಕ್ತಾ ಹೋಗ್ತೀನಿ, ಒಳ್ಳೊಳ್ಳೆ ಡಿಸೈನ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ. ಓಕೆನಾ. ಇದು ಕಸ್ಟಮರ್ ಬ್ಲೌಸ್ ಆಗಿರುತ್ತೆ. ನಾನಿಲ್ಲಿ ಸಿಂಪಲ್ ಆಗಿರುವಂಥ ಒಂದು ಫ್ಲವರ್ ಬುಟ್ಟಾಸ್ನ ಹಾಕ್ತಾಯಿದ್ದೀನಿ. ಏನು ಸ್ಯಾರಿ ಕಲ್ಲರು ನನಗೆ ಇದು ಸ್ವಲ್ಪ ಬ್ರೌನ್ ಕಲರಲ್ಲಿ ಇನ್ನು ಮರೂನ್ ಕಲರಲ್ಲಿತ್ತು. ಹಾಗಾಗಿ ಮರೂನ್ ಕಲರು ಮತ್ತು ಕಾಪರ್ ಕಲರು ಎರಡು ಕಲರ್ ಯೂಸ್ ಮಾಡ್ಕೊಂಡೇ ನಾನು ಸ್ಲೀವ್ ಬುಟ್ಟ ಡಿಸೈನ್ಸ್ನ ಹಾಕ್ತಿರೋದು. ತುಂಬ ಅಂದರೆ ತುಂಬ ಬೇಗನೆ ಹಾಕಿ ಮುಗಿಸ್ಬೋದು. ಆ ಥರ ತುಂಬ ಲೇಟ್ ಆಗುತ್ತೆ ಅನ್ನೋದು ಏನಿಲ್ಲ. ಆಲ್ಮೋಸ್ಟ್ ಒಂದು 10 or 15 ಮಿನಿಟ್ಸಲ್ಲೆಲ್ಲ ನೀವು ಒಂದು ಬುಟ್ಟ ಡಿಸೈನ್ಸ್ನ ಹಾಕ್ಬೋದು. ಓಕೆನಾ. ಇದೆಲ್ಲ ನಾರ್ಮಲ್ ಪ್ರೈಸ್ದೇ ಆಗಿರುತ್ತೆ. ಸಿಂಪಲಾಗಿ ಒಂದು ನೆಕ್ ಡಿಸೈನ್ ಹಾಕಿ ಈ ರೀತಿ ಬುಟ್ಟಾಸ್ ಎಲ್ಲ ಹಾಕಿದ್ರೆ ನೀವು 350, 400, 450 ನಿಮ್ಮ ಅಕ್ಕಪಕ್ಕ ಏನು ರೇಟ್ ಇದೆ ನೋಡಿ ಅದನ್ನು ನೋಡಿಕೊಂಡು ನೀವು ಒಂದು 50-100 ಹೆಚ್ಚು ಕಡಿಮೆ ಮಾಡಿಕೊಂಡು ಆರಾಮಾಗಿ ಹಾಕ್ಕೊಡ್ಬೋದು. ನಮ್ಮ ಕಡೆ ಎಲ್ಲ ಸ್ವಲ್ಪ ರೇಟ್ ನಾರ್ಮಲ್ ಪ್ರೈಸ್ ಇದೆ, ಅಂದರೆ ಸ್ಟಾರ್ಟಿಂಗು 300, 350ಇಂದ ಸ್ಟಾರ್ಟ್ ಇದೆ. ಬಟ್ ಇದು ಸ್ವಲ್ಪ ನೆಕ್ ಡಿಸೈನ್ ಎಲ್ಲ ಸ್ವಲ್ಪ ಏನು ಶೇಪ್ ಎಲ್ಲ ಸ್ವಲ್ಪ ಬೇರೆ ಥರನೇ ಹೇಳಿದರು. ಹಾಗಾಗಿ ನಾನು 400 ಮಾಡಿಕೊಂಡು ಈ ಡಿಸೈನ್ಸ್ನ ಹಾಕ್ಕೊಟ್ಟಿದ್ದೀನಿ. ತುಂಬ ಜನ ಕೇಳ್ತೀರಾ, ಅಕ್ಕ ರೇಟ್ ಎಷ್ಟು ತೊಗೋಬೇಕು, ನೀವು ಹಾಕಿದ್ದೀರಲ್ಲ ಈ ಡಿಸೈನ್ ರೇಟ್ ಎಷ್ಟು ತೊಗೋಬೇಕು ಅಂತ ಹೇಳಿ ಸ್ಕ್ರೀನ್ಶಾಟ್ ಎಲ್ಲ ತೆಗೆದು ಕಳಿಸ್ತೀರಲ್ವ, ಅದಕ್ಕೋಸ್ಕರ ನಾನು ರೇಟ್ನು ಕೂಡ ಹೇಳ್ತಾ ಇದ್ದೀನಿ. ಇನ್ನು ಮುಂದೇನೂ ಅಷ್ಟೇ ಪ್ರತಿಯೊಂದು ಡಿಸೈನ್ಸ್ಗೂ ರೇಟ್ ಎಷ್ಟು ತೊಗೋಬೇಕು ಏನು ಅಂತ ಹೇಳಿ ನಾನು ತಿಳಿಸ್ತಾ ಹೋಗ್ತೀನಿ. ಹಾಗಂತ ಹೇಳಿ ನಾನು ಹೇಳಿರೋ ರೇಟೇ ತೊಗೋಬೇಕು ಅಂತ ಏನಿಲ್ಲ. ಬಟ್ ನಿಮ್ಮ ಅಕ್ಕ ನಾನು ನಾರ್ಮಲಾಗಿ ಹೇಳ್ತೀನಿ. ಯಾಕಂತ ಅಂದರೆ ನಾನು ಇರುವಂಥ ಏರಿಯಾದಲ್ಲಿ ನಾರ್ಮಲ್ 350 ಅಥವಾ 400, 300 ಈ ರೇಂಜಲ್ಲೇ ಮಿನಿಮಮ್ ಪ್ರೈಸ್ ಇರೋದು. ಬಟ್ ನನ್ನ ಸ್ಟೂಡೆಂಟು ರಾಜಾಜಿನಗರದಿಂದ ಬರ್ತಿದ್ರಲ್ವ, ಅವರು ನಾನಿಲ್ಲಿ 350ಗೆ ಹಾಕ್ಕೊಡುವಂಥ ಡಿಸೈನ್ಸ್ನ ಅವರು 800 ರೂಪೀಸ್ ಕೊಟ್ಟು ಹಾಕ್ಕೊಟ್ಟಿದ್ರು.
ಕಸ್ಟಮರ್ಗೆ, ಅಂದರೆ ನನ್ನ ಸ್ಟೂಡೆಂಟೇ ಹಾಕ್ಕೊಟ್ಟಿದ್ದು. ಅಂದರೆ ಕ್ಲಾಸಿಗೆ ಬರ್ತಿದ್ರಲ್ವ, ಕೊನೆ ಎಂಡಲ್ಲಿ ಕ್ಲಾಸಸ್ ಮುಗಿಯೋಂಥ ಹಂತದಲ್ಲಿ ತುಂಬ ಚೆನ್ನಾಗಿ ಫಿನಿಶಿಂಗ್ ಎಲ್ಲ ತೆಗಿತಿದ್ರಲ್ವ, ಅದಕ್ಕೋಸ್ಕರ ಡೈರೆಕ್ಟ್ ಕಸ್ಟಮರ್ಗಳೇನೆ ಹಾಕ್ಕೊಟ್ಟಿದ್ರು. 800 ರೂಪೀಸ್ ಚಾರ್ಜ್ ಮಾಡಿದರು. ಬಟ್ ನೋಡಿ ನಿಮ್ಮ ಅಕ್ಕಪಕ್ಕ ರೇಟ್ ಹೆಂಗಿದೆ, ಮಿನಿಮಮ್ ರೇಟ್ ಏನಿದೆ ನೋಡಿಕೊಂಡು ನೀವು ಚಾರ್ಜಸ್ ಅನ್ನೋದನ್ನು ಮಾಡಬೇಕಾಗತ್ತೆ. ನಾನು ನಾರ್ಮಲಾಗಿ ನಾನೇನು ಪ್ರೈಸ್ ತೊಗೋತೀನಿ ಅದನ್ನು ನಾನು ವೀಡಿಯೋದಲ್ಲಿ ಶೇರ್ ಮಾಡ್ತಾ ಹೋಗ್ತೀನಿ. ಓಕೆನಾ. ನಾನಿಲ್ಲಿ ಪೆಟಲ್ಸ್ ಎಲ್ಲ ಕವರ್ ಮಾಡ್ಕೊಂಡಾದಮೇಲೆ ಔಟ್ಲೈನ್ ಕೊಡ್ತಾ ಇದ್ದೀನಿ ಅಷ್ಟೇ. ಕಾಪರ್ ಜೆರಿ ಥ್ರೆಡ್ನಲ್ಲಿ ಔಟ್ಲೈನ್ ಕೊಟ್ಟು ಈ ಬುಟ್ಟಾಸ್ನ ಕಂಪ್ಲೀಟ್ ಮಾಡ್ಕೊಳ್ಬೋದು. ಬೇಕಿದ್ರೆ ನೀವು ಸಣ್ಣ ಸಣ್ಣ ಬುಟ್ಟಾಸ್ನು ಅಲ್ಲಲ್ಲಿ ಹಾಕೋಬೋದು. ಎಲ್ಬೋ ಸ್ಲೀವ್ ಇದ್ದರೆ ಈ ರೀತಿ ಒಂದು ದೊಡ್ಡ ಬುಟ್ಟ ಹಾಕ್ಕೊಂಡು ಸೈಡಲ್ಲಿ ಸಣ್ಣ ಸಣ್ಣ 3 ಬಂಚ್ ಲೀಫು ಅಥವಾ ಒಂದೊಂದು ಸ್ಮಾಲ್ ಫ್ಲವರು ಆ ರೀತಿ ಏನಾದ್ರು ಹಾಕ್ಕೊಂಡ್ರೂ ಸಹ ತುಂಬ ಹೈಲೈಟಾಗಿ ಕಾಣುತ್ತೆ. ನಾನಿಲ್ಲಿ ಮಿನಿಮಮ್ ಪ್ರೈಸ್ದೇ ಹಾಕ್ತಿರೋದ್ರಿಂದ ವರ್ಕು ಸಿಂಪಲಾಗೆ ಮಾಡಿದ್ದೀನಿ. ನಾನು ಎಕ್ಸ್ಟ್ರಾ ಯಾವುದೂ ಬುಟ್ಟಾಸ್ ಹಾಕಿಲ್ಲ. ಓಕೆನಾ. ಹಾಗೆ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇನ್ನು ಮುಂದೆ ಅಂತೂ ಕಂಟಿನ್ಯೂಸ್ ಆಗಿ ಡಿಸೈನ್ಸ್ ಹಾಕ್ತಾ ಹೋಗ್ತೀನಿ. ಓಕೆನಾ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ನೆಕ್ಸ್ಟ್ ವಿಡಿಯೋ ಜೊತೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್.